ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಫುಡ್ ಕಲ್ಚರ್ಗೆ ಸ್ವಾಗತ. ಅವರೆಕಾಯಿ ಸೀಸನ್ ಬಂದಾಗ ಅವರೆಕಾಯ್ದು ಒಂದು ರೆಸಿಪಿ ಮಾಡಲಿಲ್ಲ ಅಂದರೆ ಅವರೆಕಾಯಿ ಸೀಸನ್ನೇ ವೇಸ್ಟ್ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಅವರೆಕಾಯಿ ಪನ್ನೀರನ್ನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಹೆತ್ಕದ ಅವರೆಕಾಳನ್ನು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಮಸಾಲೆ ಐಟಮನ್ನು ನೀವು ಮಾಮೂಲಿಯಾಗಿ ನೋಡಿರ್ತೀರ. ಹಾಗೆ ಪನ್ನೀರು ಮತ್ತು ಇದು ಮಿಕ್ಸಿ ಹಾಕೊಳ್ಳೋಕ್ಕೆ ಈರುಳ್ಳಿ, ಪನ್ನೀರು, ಟೊಮ್ಯಾಟೊ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿನೂ ಕೂಡ ಮಿಕ್ಸಿಯಲ್ಲೇ ರುಬ್ಕೋಬೇಕು. ಇವಾಗ ನಾನು ಕುಕ್ಕರ್ಗೆ ಹೆದ್ಕದ ಅವರೆನ ಹಾಕಿದ್ದೀನಿ. ನೀರು ಹಾಕೋದನ್ನು ಸ್ಕಿಪ್ ಮಾಡಿದ್ದೀನಿ ವಿಡಿಯೋ, ಹಾಗಾಗಿ ನೀವು ನೀರು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಕುದಿ ಬರಲಿ, ಇದು ಅಂದರೆ ಒಂದು ವಿಸಲ್ ಆಗೋವರೆಗೂ ಇದನ್ನು ಕುಕ್ಕರ್ನ ಕೂಗಿಸ್ಕೊಂಡು, ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ. ಇಷ್ಟು ಹಣ್ಣನ್ನಾಗಿಯೇ ಬೇಯಬೇಕು, ಅಂದರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸಿ ಜಾರ್ಗೆ ಪನ್ನೀರು, ಈರುಳ್ಳಿ, ಟೊಮ್ಯಾಟೊ ಮತ್ತು ಶುಂಠಿ ಹಾಗೆ ಮೆಣಸಿನ್ಕಾಯಿನೂ ಕೂಡ ಹಾಕಿ ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಪೇಸ್ಟ್ ಆಗಬೇಕು. ಇದು ಸೇಮ್ ಕಾಜು ಪೇಸ್ಟ್ ಆದಂಗೆ ಆಗಿರುತ್ತೆ. ಕಾಜು ಪನ್ನೀರ್ ಥರನೇ ಟೇಸ್ಟ್ ಬರುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ನ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಕಾಳು ಮೆಣಸು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಮತ್ತು ಸ್ಟಾರ್ ಅನೀಸನ್ನು ಬಳಸಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿನೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮೇಲ್ಗಡೆ, ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡಿದ್ದೀನಿ. ಹಾಗೆ ಪನ್ನೀರನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಇದನ್ನು ಒಂದು ಕುದಿಸ್ಕೋಬೇಕು, ಅಂದರೆ ಒಂದು 5 ನಿಮಿಷದ ಕಾಲ ಈ ಥರ ಕೈಯಾಡಿಸ್ತಾ ಇರಬೇಕು. ಅದಾದ ನಂತರ ನಾನು ಗರಂ ಮಸಾಲ, ಧನಿಯಾ ಪುಡಿ ಹಾಗೆ ಅರಿಶಿನ, ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ಮಾಡಿಟ್ಟಿರೋ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಹಿತ್ಕದ ಅವರೇನ ಏನು ಕುದಿಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಸೀಸ್ನಲ್ ಫುಡ್ನ ಸೀಸನಲ್ಲಿ ಕರೆಕ್ಟಾಗಿ ತಿನ್ನಬೇಕು, ಯಾಕಂದರೆ ಆಯಾ ಸೀಸನ್ಗೆ ಆಯಾ ಒಂದು ರೆಸಿಪಿನ ತಿನ್ನಬೇಕು. ಇಲ್ಲ ಅಂದರೆ ಆಯಾ ವಿಟಮಿನ್ ಸಿಗೋದಿಲ್ಲ ದೇಹಕ್ಕೆ. ಹಾಗಾಗಿ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತು ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಒಂದು ಕುದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಪರೋಟ, ರೈಸು ಮತ್ತು ರೋಟಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.